ನೋಡ್ತಾ ಇದ್ರೆ ಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆ ಇವತ್ತು ಯಾವ ಮಟ್ಟಕ್ಕೆ ಇಡೀ ದೇಶ ಹೊರದೇಶಗಳಲ್ಲೂ ಕೂಡ ಕುಖ್ಯಾತಿಗೆ ಒಳಗಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಈ ನಡುವೆ ಹೊಳೆನರಸೀಪುರ ಅಂತ ಅಂದ್ರೆ ಇದೊಂಥರ ಹಾಸನ ಜಿಲ್ಲೆಯ ಪವರ್ ಸೆಂಟರ್ ಅಂತ ಕರಿತಾ ಇತ್ತು. ಕಾರಣ ಏನು, ಮಾಜಿ ಪ್ರಧಾನಿಗಳ ತವರು ಜಿಲ್ಲೆ ಅನ್ನೋದು ಒಂದು ಕಡೆ, ಅದಾದ ಮೇಲೆ ಇಡೀ ಹಾಸನ ಜಿಲ್ಲೆಯ ಪಾರುಪತ್ಯವನ್ನ ಪಾಳೆಗಾರಿಕೆಯನ್ನ ನಡೆಸ್ಕೊಂಡ್ ಬಂದಿದ್ದು ಹೊಳೆನರಸೀಪುರದ ಇದೇ ಶಾಸಕರಾದಂತಹ ಎಚ್ ಡಿ ರೇವಣ್ಣ ಅವರು. ಆದ್ರೆ ಇದೀಗ ಪರಿಸ್ಥಿತಿ ಹಾಗೆ ಇದೆಯಾ ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಇಲ್ಲ. ಕಾಲಚಕ್ರದಲ್ಲಿ ಒಂದೊಂದು ಬದಲಾವಣೆಗಳಾಗ್ತಾ ಹೋಗ್ತಾ ಇರುತ್ತಂತೆ. ಹಾಗೆ ಒಂದಿಷ್ಟು ಆಮೂಲಾಗ್ರಹ ಬದಲಾವಣೆಗಳು ಆಗೋಗ್ಬಿಟ್ಟಿದೆ ಹೊಳೆನರಸೀಪುರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಏನಾಗಿದೆ ಹೊಳೆನರಸೀಪುರದಲ್ಲಿ, ಏನಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯ ರಾಜಕೀಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇವೆಲ್ಲವನ್ನ ನೋಡ್ತಾ ಹೋದ್ರೆ ಜೇನಿನ ಗೂಡಿನಂತಿದ್ದ ಕುಟುಂಬದಲ್ಲಿ ಮಹಾ ಬಿರುಕು ಮೂಡಿದೆ. ಜೇನಿನಂತಿತ್ತು ಆ ಕುಟುಂಬದಲ್ಲಿ ಮಹಾ ಬಿರುಕು ಮೂಡಿದೆ. ಹೊಳೆನರಸೀಪುರದ ಆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಹೊಳೆನರಸೀಪುರದ ಆ ಮನೆಯಲ್ಲಿ ಸಂಪೂರ್ಣ ನೀರವ ಮೌನ ಆವರಿಸಿದೆ. ಸದಾ ಜನರಿಂದ ತುಂಬಿ ತುಳುಕ್ತಾ ಇದ್ದ ಆ ಮನೆಯತ್ತ ಜನ ಸುಳಿತಾ ಇಲ್ಲ. ಇವತ್ತು ಸದಾ ಜನರಿಂದ ತುಂಬಿ ತುಳುಕ್ತಾ ಇತ್ತು, ಬೇರೆ ಬೇರೆ ಕಾರಣಗಳಿಗೆ, ರಾಜಕೀಯವಾಗಿ, ಅಧಿಕಾರ, ಟ್ರಾನ್ಸ್ಫರ್, ಮತ್ತೊಂದು ಇನ್ನೊಂದು ಯಾವ್ಯಾವ ಕಾರಣಗಳಿಗೆ ಜನ ತುಂಬಿ ತುಳುಕ್ತಾ ಇದ್ರು. ಆದ್ರೆ ಈ ಮನೆಯತ್ತ ಈಗ ಯಾರು ಜನ ಸುಳಿತಾ ಇಲ್ಲ. ಹೊಳೆನರಸೀಪುರದ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಶುರುವಾಗ್ಬಿಟ್ಟಿದೆ. ಹೊಳೆನರಸೀಪುರದ ರಾಜಕೀಯ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಹಾಸನದ ಆಡಳಿತ ಯಂತ್ರದ ಕೀಲಿಕೈ ಹೊಂದಿದ್ದ ಮನೆಗೆ ಈಗ ಬೀಗ ಬಿದ್ದಿದೆ. ಹಾಸನ ಜಿಲ್ಲೆಯ ಆಡಳಿತ ಯಂತ್ರದ ಕೀಲಿಕೈ ಆ ಮನೆಯಲ್ಲಿತ್ತು, ಆದ್ರೆ ಆ ಮನೆಗೆ ಈಗ ಬೀಗ ಬಿದ್ದಿದೆ. ದೊಡ್ಡ ಮನೆ ಚರಿತ್ರೆಯನ್ನ ಛಿದ್ರಗೊಳಿಸಿದ ಆ ಪುಟ್ಟ ಪೆಂಡ್ರೈವ್, ದೊಡ್ಡ ಮನೆಯ ಚರಿತ್ರೆಯನ್ನೇ ಒಂದು ಪುಟ್ಟ ಪೆಂಡ್ರೈವ್ ಇವತ್ತು ಛಿದ್ರಗೊಳಿಸ್ಬಿಟ್ಟಿದೆ. ವೀಕ್ಷಕರ, ನಾನು ಅದನ್ನೇ ಹೇಳ್ತಾ ಇದ್ದೆ, ಇಡೀ ಹಾಸನ ಜಿಲ್ಲೆಯ ಆಡಳಿತ ಯಂತ್ರದ ಕೀಲಿಕೈಯನ್ನ ಹೊಂದಿದ್ದ ಮನೆಗೆ ಇವತ್ತು ಬೀಗ ಬಿದ್ದಿದೆ. ನಾವು ಮಾತಾಡ್ತಾ ಇರೋದು ಮತ್ಯಾವುದು ಅಲ್ಲ, ನಿಮ್ಗೂ ಕೂಡ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ. ಇದು ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ಚನ್ನಾಂಬಿಕಾ ನಿಲಯದ ಕಥೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಹೊಳೆನರಸೀಪುರಕ್ಕೆ ಎಂಟರ್ ಆದ ತಕ್ಷಣ ರೈಲ್ವೆ ಟ್ರ್ಯಾಕ್ ದಾಟಿದ ತಕ್ಷಣ ನೀವು ನೋಡಿದ್ರೆ ನಿಮ್ಗೆ ಕಾಣುತ್ತೆ ಅಲ್ಲಿ ಎಚ್ ಡಿ ರೇವಣ್ಣ ಅವರ ಬೃಹತ್ ಬಂಗಲೆ. ದೇವೇಗೌಡ್ರೇನು ಈ ಮನೆಯಲ್ಲಿ ಇರಲಿಲ್ಲ, ದೇವೇಗೌಡರ ತವರೂರು. ಆದ್ರೆ ದೇವೇಗೌಡರು ರೇವಣ್ಣ ಅವರ ಈ ಮನೆಯಲ್ಲಿ ಇರಲ್ಲ. ಬದಲಾಗಿ ಅವರೇನಾರು ಹಾಸನ ಜಿಲ್ಲೆಗೆ ಬಂದ್ರೆ ಹರದನಹಳ್ಳಿಲೋ ಅಥವಾ ಪಡುಲಿಪ್ಪಿಲೋ ಉಳ್ಕೊಳ್ತಾರೆ. ಅದಕ್ಕೆ ಕಾರಣ 100, ಅದು ಇಂಟರ್ನಲ್, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಬಂದ್ರೆ ಈ ಮನೆಗೆ ಬರೋದಿಲ್ಲ, ಫೈನ್, ಅದು ಅವ್ರ ಕುಟುಂಬದ ಸಮಸ್ಯೆ. ಇವನ್ನ ಹೊರತುಪಡಿಸಿ ಹೊಳೆನರಸೀಪುರದ ಚನ್ನಾಂಬಿಕಾ ಚಿತ್ರಮಂದಿರದ ಪಕ್ಕದಲ್ಲೇ ಇರುವ ಚನ್ನಾಂಬಿಕಾ ನಿಲಯ, ರೇವಣ್ಣ ಅವರ ಮನೆ, ಈ ಮನೆಯಲ್ಲಿ ಸದಾ ಜಂಗುಳಿಯಿಂದ ತುಂಬಿ ತುಳುಕ್ತಾ ಇತ್ತು. ಕಾರಣ ಹಾಸನ ಜಿಲ್ಲೆಯ ಪವರ್ ಸೆಂಟರ್ ಅಂತ ಕರೆಸ್ಕೊಳ್ತಾ ಇತ್ತು ರೇವಣ್ಣ ಅವರ ಮನೆ. ಹಾಸನ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಜೆಡಿಎಸ್ನ ಶಾಸಕರೇ ಇದ್ದಂತ ದಿನಗಳು ಇದ್ದಾವೆ. ಆ ಸಂದರ್ಭದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ಏನೇನ್ ಮಾಡಬೇಕು, ಏನೇನ್ ಕೆಲಸ ಮಾಡಬೇಕು ಅನ್ನೋದನ್ನ ಫೀಡ್ ಮಾಡ್ತಾ ಇದ್ದರು ರೇವಣ್ಣ ಅವರು. 7 ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರೇ ಇದ್ದರೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಏನೇನ್ ಕೆಲಸ ಮಾಡಬೇಕು, ಬರೋ ಫಂಡ್ ಅನ್ನ ಹೆಂಗ್ ಯೂಸ್ ಮಾಡಬೇಕು, ಯಾರಿಗೆ ಗುತ್ತಿಗೆ ಕೊಡಬೇಕು, ಮತ್ತೊಂದು XYZ ಇವೆಲ್ಲವನ್ನ ರೇವಣ್ಣ ಅವರ ಅಣತಿಯಂತೆ ರೇವಣ್ಣ ಅವರನ್ನ ಕೇಳಿಯೇ ಮಾಡಬೇಕಾಗಿತ್ತು. ಈಗಿಲ್ವಾ? ಹಂಗಿದ್ರೆ 7 ವಿಧಾನಸಭಾ ಕ್ಷೇತ್ರ ಇಲ್ಲ, ಈಗ 1-2-3 ಕ್ಷೇತ್ರಗಳು ಕಳ್ಕೊಂಡಿದ್ದಾರೆ. ಉಳಿದ ಕ್ಷೇತ್ರಗಳು ಆಲೂರು ಸಕಲೇಶ್ಪುರದಲ್ಲಿ ಕ್ಷೇತ್ರ ಕಳ್ಕೊಂಡಿದ್ದಾರೆ, ಬೇಲೂರಿನಲ್ಲಿ ಕ್ಷೇತ್ರ ಕಳ್ಕೊಂಡಿದ್ದಾರೆ, ಅರಸೀಕೆರೆಯಲ್ಲಿ ಕ್ಷೇತ್ರ ಕಳ್ಕೊಂಡಿದ್ದಾರೆ. ಈ 3 ಕ್ಷೇತ್ರ ಬಿಟ್ಟು ಇನ್ನು ಉಳಿದ ಕಡೆ ಈಗ ಇದೇ ತರ ನಡೀತಾ ಇದೆ. ಹಾಸನಕ್ಕೆ ಸ್ವರೂಪ್ ಶಾಸಕರಾದ್ರೂ ಕೂಡ ಅಸಲಿ ಶಾಸಕರು ರೇವಣ್ಣರು ಅಂತ ಕರೀತಾರೆ, ಯಾಕೆಂದ್ರೆ ಅವರ ಅಣತಿ ಅಂತ ಕೆಲಸ ಮಾಡಬೇಕು. ಸೊ ಹಿಂಗಾಗಿ ಜನ ಯಾವ್ಯಾವುದೋ ಕೆಲಸಗಳಿಗೆ ಟ್ರಾನ್ಸ್ಫರ್ಗೋ ಮತ್ತೊಂದು ಅಧಿಕಾರಿಗಳು ಹೊಳೆನರಸೀಪುರ ಕ್ಷೇತ್ರಗಳಲ್ಲಿ ಮೊದಲು ಇಡೀ ಜಿಲ್ಲೆಲಿತ್ತು, ಈಗ ಅದು ಹೊಳೆನರಸೀಪುರಕ್ಕೆ ಸೀಮಿತ ಆಗಿದೆ. ಹೊಳೆನರಸೀಪುರ ಕ್ಷೇತ್ರದ ಯಾವುದೇ ಅಧಿಕಾರಿ ನೀವು ಬೇಕಾದ್ರೆ ಹೋಗಿ ವಿಚಾರಿಸಿ, ಹೊಳೆನರಸೀಪುರದಲ್ಲಿ ನಿಮ್ಗೆ ಯಾರು ಅಧಿಕಾರಿಗಳು ಪರಿಚಯ ಇದ್ರೆ ನೀವು ಅಲ್ಲಿ ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೇವಣ್ಣ ಅವರ ಮಾತನ್ನು ಕೇಳದೆ, ರೇವಣ್ಣ ಅವರ ಗಮನಕ್ಕೆ ಬಾರದೆ ಯಾವ ಫೈಲ್ಗೂ ಸೈನ್ ಹಾಕಂಗಿಲ್ಲ, ಯಾವ ಟೆಂಡರ್ ಪಾಸ್ ಮಾಡಂಗಿಲ್ಲ, ಯಾವುದೇ ಅಭಿವೃದ್ಧಿಗಳ ಕೆಲಸ ಮಾಡಂಗಿಲ್ಲ. ರೇವಣ್ಣ ಅವ್ರ ಗಮನಕ್ಕೆ ತಂದೇ ಕೆಲಸ ಮಾಡಬೇಕು.
ಹಾಗಾಗಿ ಸರ್ ಆ ಕೆಲಸ ಮಾಡದ ಈ ಕೆಲಸ ಮಾಡದ ಅಂತ ಒಂದಿಷ್ಟು ಅಧಿಕಾರಿಗಳು, ಸರ್ ಈ ಕೆಲಸ ಮಾಡಿಸ್ಕೊಡಿ ಆ ಕೆಲಸ ಮಾಡಿಸ್ಕೊಡಿ ಅಂತ ಇನ್ನೊಂದಿಷ್ಟು ಜನ ಫಲಾನುಭವಿಗಳು, ಹಿಂಗೆ ಅವ್ರ ಮನೆತ ಜನ ತುಳುಕ್ತಾ ಇದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಹಂಗಿದೆಯಾ? ರಾಜಕೀಯ ಇತಿಹಾಸದಿಂದ ಈ ಪರಿಸ್ಥಿತಿ ಇತ್ತಲ್ಲ, ಆ ಮನೆಯಲ್ಲಿ ಇವತ್ತು ಆ ಪರಿಸ್ಥಿತಿ ಇದೆಯಾ ಅಂತ ನೋಡ್ತಾ ಹೋದ್ರೆ ನೋ, ಕಂಪ್ಲೀಟ್ ಚೇಂಜ್ ಆಗಿ ಹೋಗಿದೆ. ಹಾಸನ ಜಿಲ್ಲೆಯ ರಾಜಕೀಯ ಚಿತ್ರಣ ಒಂದು ಕಡೆ ಇಟ್ಕೊಳ್ಳೋಣ, ಹೊಳೆನರಸೀಪುರ ರಾಜಕೀಯ ಚಿತ್ರಣದ ಬಗ್ಗೆ ಮಾತಾಡ್ತಾ ಹೋದ್ರೆ ಇಟ್ಸ್ ಕಂಪ್ಲೀಟ್ಲಿ ಚೇಂಜ್ಡ್. ಹೊಳೆನರಸೀಪುರ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ರೇವಣ್ಣ ಅವರ ಮನೆ ಇಷ್ಟು ಸುದೀರ್ಘವಾಗಿ ಬೀಗ ಹಾಕಿದ ಇತಿಹಾಸವೇ ಇಲ್ಲ. ನಾನು ಹೊಳೆನರಸೀಪುರದವರಾಗಿ ಹೇಳ್ತೀನಿ ರೀ, ನಾನು ಒಂದಿಷ್ಟು ತಿಳ್ಕೊಂಡಿನಿ ಹೊಳೆನರಸೀಪುರದ್ದು ಆಗಿರೋದ್ರಿಂದ. ಇಷ್ಟು ಸುದೀರ್ಘವಾಗಿ ರೇವಣ್ಣ ಅವರ ಮನೆಗೆ ಬೀಗ ಹಾಕಿರುವ ಇತಿಹಾಸವೇ ಇಲ್ಲ. ಇನ್ನೊಂದು ಕಡೆ ರೇವಣ್ಣ ಅವರು ಹೊಳೆನರಸೀಪುರದ ತಮ್ಮ ಮನೆಯನ್ನ ಬಿಟ್ಟು 22 ದಿನಗಳ ಕಾಲ ಹೊರಗಿದ್ದ ಇತಿಹಾಸವೇ ಇಲ್ಲ. ಯಾವ ಇತಿಹಾಸದಲ್ಲಿ ರೇವಣ್ಣ ಅವರು ತಮ್ಮ ಮನೆಯಿಂದ 22 ದಿನಗಳ ಕಾಲ ಹೊರಗಿರೋ ಇತಿಹಾಸ ಇಲ್ಲ. ನನಗೆ ನೆನಪಿದೆ, ನಾನು ಆಗಲೂ ಕೂಡ ಮಾಧ್ಯಮದಲ್ಲೇ ಇದ್ದೆ. ರೇವಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ರು. ನಾನು ಈ ರೀಸೆಂಟ್ ಇಂದ ಹೇಳ್ತಾ ಇದ್ದೀನಿ, ಈಗ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾದ ಸಂದರ್ಭದಲ್ಲಿ ರೇವಣ್ಣ ಅವರು ಮಿನಿಸ್ಟರ್ ಅಲ್ಲ, ಬೆಂಗಳೂರಲ್ಲಿ ಕೆಲಸ ಇರ್ತಾ ಇತ್ತು. ರೇವಣ್ಣ ಅವ್ರು ಬೆಂಗಳೂರಿಗೆ ಹೋದ್ರು ಬೆಳಿಗ್ಗೆ ಅನ್ಕೊಳ್ಳಿ, ಸಂಜೆ ರಾತ್ರಿ ಅದೆಷ್ಟೊತ್ತೇ ಆಗ್ಲಿ ರೇವಣ್ಣ ಅವರು ಬೆಂಗಳೂರಿನಲ್ಲಿ ಸ್ಟೇ ಮಾಡ್ತಾ ಇರಲಿಲ್ಲ, ಹೊಳೆನರಸೀಪುರದ ತಮ್ಮ ಮನೆಗೆ ಬರ್ತಾ ಇದ್ರು. ವಿಧಾನಸಭಾ ಕಲಾಪ ಇರಲಿ, ಈ ಯೂಸ್ ಟು ಕಮ್ ಹೊಳೆನರಸೀಪುರದ ಮನೆಯಿಂದ ಪ್ರತಿ ದಿವಸ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು ಬೆಂಗಳೂರಿಗೆ. ಬೇರೆ ಯಾರಾಗಿರೋ ಅಲ್ಲಿ ಉಳ್ಕೊಂಡ್ಬಿಡೋರು, ಬಟ್ ರೇವಣ್ಣ ಅವ್ರು ಉಳ್ಕೊಳ್ತಾ ಇರಲಿಲ್ಲ. ಜ್ಯೋತಿಷಿಗಳು ಒಂದಿಷ್ಟು ಜನ ಹೇಳಿದ್ರೋ ಏನೋ ಗೊತ್ತಿಲ್ಲ, ಹೊಳೆನರಸೀಪುರದ ಮನೆಯಿಂದ ಹೋದ್ರೆ ನಿಮ್ಗೆ ಒಳ್ಳೇದು ಅಂತ. ಆದ್ರೆ ಇವತ್ತು ಅದೇ ಜ್ಯೋತಿಷಿಗಳು ಹೊಳೆನರಸೀಪುರ ಮನೆಗೆ ಹೋಗಬೇಡಿ ಅಂತ ಒಂದಿಷ್ಟು ಹೇಳಿರೋ ತರ ಕಾಣಿಸ್ತಾ ಇದೆಯಪ್ಪ. ಕಾರಣ ಏನು ಅಂತ ಅಂದ್ರೆ 22 ದಿನಗಳ ವನವಾಸವನ್ನ ಮುಗಿಸಿ ರೇವಣ್ಣ ಅವರು ಹಾಸನ ಜಿಲ್ಲೆಗೆ ನೆನ್ನೆಯಷ್ಟೇ ಬಂದಿದ್ದಾರೆ. ಆದರೆ ಹೊಳೆನರಸೀಪುರದ ಮನೆಗೆ ಹೋಗ್ತಾ ಇಲ್ಲ, ಬದಲಾಗಿ ತಮ್ಮ ತಂದೆಯ ಮನೆ ಹರದನಹಳ್ಳಿಯಲ್ಲಿ ಇರ್ತಕ್ಕಂಥ ದೇವೇಗೌಡರ ಹಳೆ ಮನೆ, ಅದು ಬಿದೋಗಿತ್ತು. ಆ ಮನೆಯನ್ನ ಮತ್ತೆ ರಿನೋವೇಟ್ ಮಾಡಿ ಈಗ ಹೊಸದಾಗಿ ಮನೆ ಕಟ್ಟಿದ್ದಾರೆ. ಆ ಮನೆಯಲ್ಲಿ ಸ್ಟೇ ಮಾಡಿದ್ರು. ತಮ್ಮ ಮನೆಗೆ ಹೋಗ್ಲಿಲ್ಲ ರೇವಣ್ಣ ಅವರು, ಗೊತ್ತಿಲ್ಲ ಯಾವ ಕಾರಣಕ್ಕೆ ಅಂತ. ಅಂಡ್ ಇದ್ರ ಜೊತೆಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಜೇನಿನ ಗೂಡಿನಂತಿದ್ದ ಕುಟುಂಬದಲ್ಲಿ ಬಿರುಕು ಅಂತ ಹೇಳಿದೆ. ಯಾವುದು ಜೇನಿನಂತ ಇದ್ದ ಕುಟುಂಬ, ಯಾಕೆ ಬಿರುಕು ಬಂತು ಅಂತ ನೋಡ್ತಾ ಹೋದ್ರೆ ಎಸ್, ಇಟ್ಸ್ ನಥಿಂಗ್ ಬಟ್ ಹೊಳೆನರಸೀಪುರದ ರೇವಣ್ಣ ಅವರ ಮನೆ. ನಾನಾಗ್ಲೇ ಹೇಳಿದೆ, 22 ದಿನಗಳ ಕಾಲ ಆ ಮನೆಗೆ ಬೀಗ ಬಿದ್ದಿರುವ ಸುದೀರ್ಘ ದಿನಗಳು ಈವರೆಗೂ ಯಾವತ್ತೂ ಇರಲಿಲ್ಲ. ಅಂತಹ ಒಂದು ದಿನ ಎದುರಾಗಿದೆ. ಕಾರಣ ಚಿಕ್ಕದೊಂದು ಪೆನ್ ಡ್ರೈವ್. ಇವತ್ತಿಗೂ ಆ ಪೆನ್ ಡ್ರೈವ್ನ ಅಸಲಿಯತ್ತೇನು, ಅದರಲ್ಲಿ ಇರ್ತಕ್ಕಂಥದ್ದು ಹಾಸನದ ಸಂಸದರೆಯ ಮತ್ತೊಂದೋ ಇನ್ನೊಂದೋ ಅನ್ನೋದು ಎವಿಡೆನ್ಷಿಯಲಿ ಪ್ರೂವ್ ಆಗಿಲ್ಲ. ಆದರೆ ಅದನ್ನ ಪ್ರೂವ್ ಮಾಡಬೇಕಾದವರು ಇದೇ ಮನೆಯಿಂದ ಕದೋಗ್ಬಿಟ್ಟಿದ್ದಾರೆ. ಅದಿನ್ನೊಂದು ಸಮಸ್ಯೆ. ಇದೇ ಮನೆಯ ಪ್ರಜ್ವಲ್ ರೇವಣ್ಣ ಪ್ರಕರಣ ಆದ, ಆ ಪೆನ್ ಡ್ರೈವ್ಗಳು ಹೊರಬಂದ, ಚುನಾವಣೆಯಲ್ಲಿ ಮತ ಹಾಕಿದ ಮರುಕ್ಷಣವೇ ಪ್ರಜ್ವಲ್ ರೇವಣ್ಣ ಅವರು ಹೊಳೆನರಸೀಪುರದಿಂದ, ಹಾಸನ ಜಿಲ್ಲೆಯಿಂದ, ಕರ್ನಾಟಕದಿಂದ, ಭಾರತ ದೇಶದಿಂದಲೇ ಕದ್ದು ತಲೆಮರೆಸಿಕೊಂಡು ದೇಶದಿಂದ ದೇಶಕ್ಕೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದು ಪೋಸ್ಟ್ ಹಾಕ್ತಾರೆ, SIT ಅವರು ನೋಟಿಸ್ ಕೊಟ್ಟಾಗ ಒಂದು ಪೋಸ್ಟ್ ಹಾಕ್ತಾರೆ ಪ್ರಜ್ವಲ್ ರೇವಣ್ಣ ಅವರು. 7 ದಿನ ಕಾಲಾವಕಾಶ ಕೊಡಿ, ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ, ಬಂದು ವಿಚಾರಣೆಗೆ ಹಾಜರಾಗ್ತೀನಿ. 7 ದಿನಗಳು ಅಂತ 26, 27ನೇ ದಿನ ಇರಬೇಕು ಇವತ್ತು. 7 ದಿನ ಅಲ್ಲ, 27 ದಿನ ಆದ್ರೂ ಈ ಆಸಾಮಿ ಎಲ್ಲಿದ್ದಾರೆ ಅಂತಕ್ಕಂತಹ ಯಾವುದೇ ಗುರುತುಗಳು ಪತ್ತೆ ಆಗಿಲ್ಲ. ಹೌದು, ಪಾಪ ಪ್ರಜ್ವಲ್ ರೇವಣ್ಣ ಅವರು ಇದೇ ಫಸ್ಟ್ ಅಲ್ಲ, ಅವ್ರು ಸಂಸದರಾದಾಗ್ಲೂ 5 ವರ್ಷ ಏನು ಹಾಸನ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಬಟ್ ಈಗ ಅವ್ರ ಮೇಲೆ ಆರೋಪ ಬಂದಿದೆಯಲ್ಲ, ಈಗ್ಲಾರು ಕಾಣಿಸ್ಕೊಬೇಕಲ್ಲ, ಕಾಣಿಸ್ಕೊಳ್ಳಿಲ್ಲ. ವಾಪಸ್ ಬರೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪಾಪ ಕುಮಾರಸ್ವಾಮಿ ಅವರು ಕಳೆದ 3 ದಿವಸದಿಂದ ದಿನ ಹೇಳ್ತಾರೆ, ಪ್ರಜ್ವಲ್ ಎಲ್ಲಿದ್ರು ಬಾರಪ್ಪ ವಿಚಾರಣೆ ಹಾಜರಾಗು, ದೇವೇಗೌಡರಿಗೆ ಮರ್ಯಾದೆ ಕೊಟ್ಟು ವಿಚಾರಣೆಗೆ ಗೌರವ ಕೊಟ್ಟು ಹಾಜರಾಗು, ನನ್ನ ಮಾತಿಗೆ ಗೌರವ ಇದ್ರೆ ಹಾಜರಾಗು ಅಂತ ಕುಮಾರಸ್ವಾಮಿ ಅವರು ಪಾಪ ಪ್ರತಿ ದಿವಸ ಹೇಳ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾತು ಕೇಳೋದಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಈ ಸಲ ಚುನಾವಣೆಗೆ ನಿಲ್ತಾ ಇರಲಿಲ್ಲ. ಅದು ಇನ್ನೊಂದ್ ಕಡೆ, ಅದು ಅವ್ರ ಜೊತೆಲಿರೋರು ಹೇಳ್ತಾರಂಗಂತ. ಅವ್ರೇನ್ ಈ ಹಿಂದಲೂ ಕೂಡ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾತೇನು ಕೇಳ್ಕೊಂಡ್ ಬರ್ತಾ ಇರಲಿಲ್ಲ ಪ್ರಜ್ವಲ್ ಅಣ್ಣ ಅಂತ ಅವ್ರ ಜೊತೆಲಿರೋರು ಹೇಳ್ತಾರೆ. ನಮಗೇನ್ ಗೊತ್ತು.
ಹಂಗೇನಾದ್ರು ಕೇಳಿದ್ರೆ ಸಲ ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡ್ತಿರ್ಲಿಲ್ವಂತಪ್ಪ, ಹಠಕ್ಕೆ ಬಿದ್ದು ಸ್ಪರ್ಧೆ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ, ಫೈನ್. ಆದ್ರೆ ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ, 7 ದಿವಸದಲ್ಲಿ ಬರ್ತೀನಿ ಅಂತ ಹೇಳಿದ ಪ್ರಜ್ವಲ್ ರೇವಣ್ಣ ಅವರು ತಾವು ತಪ್ಪು ಮಾಡಿಲ್ಲ ಅನ್ಕೊಂಡ್ರಪ್ಪ. ಅವತ್ತು ಇವತ್ತವರೆಗೂ ಅವರು ಆರೋಪಿ ಅಲ್ಲ, ಅಪರಾಧಿನೇ ಅಲ್ವಾ? ಅಪರಾಧಿ ಅವ್ರು, ಇನ್ನು ಆರೋಪಿ ಆಗಿಲ್ಲ. ಒಂದು ವಿಚಾರಣೆ ಎದುರಿಸ್ಬೋದಾಗಿತ್ತು, ಎದುರಿಸ್ಲಿಲ್ಲ. ಸೊ ಪ್ರಜ್ವಲ್ ರೇವಣ್ಣ ಅವರು ಆ ಮನೆಯಿಂದ ಕದ್ದೋಗ್ಬಿಟ್ರು, ರಾಜ್ಯದಿಂದ ಕದ್ದೋದ್ರು, ದೇಶದಿಂದ ಕದ್ದೋದ್ರು. ಸೊ ರೇವಣ್ಣ ಅವರ ಮನೆಯಲ್ಲಿದ್ದಂತಹ ಒಬ್ರು ಸದಸ್ಯರು ದೂರ ಆದ್ರು. ಇದಾದ್ಮೇಲೆ ರೇವಣ್ಣ ಅವರು KR ಪೇಟೆಯ ಮಹಿಳೆ, ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯನ್ನ ಅಪಹರಣ ಮಾಡಿರೋ ಪ್ರಕರಣದಲ್ಲಿ ನೋಟಿಸ್ ಕೊಟ್ಟರು. 3 ನೋಟಿಸ್ಗೂ ಕೂಡ ರೇವಣ್ಣ ಅವರು ಉತ್ತರ ಕೊಡ್ಲಿಲ್ಲ. ಹಾಗಾಗಿ ದೇವೇಗೌಡರ ಮನೆಯಲ್ಲಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಸುಮಾರು 7-8 ದಿನ ಅವರು ಜೈಲಿನಲ್ಲೇ ಕಾಲ ಕಳಿಬೇಕಾಯ್ತು. SIT ವಶ, ಪರಪ್ಪನ ಅಗ್ರಹಾರ, ತಮ್ಮ ತಂದೆ ದೇವೇಗೌಡ್ರೆ ಉದ್ಘಾಟನೆ ಮಾಡಿದ ಜೈಲಿನಲ್ಲಿ ದಿನ ಕಳಿಬೇಕಾಯ್ತು. ಇದು ರಾಜಕೀಯ ಷಡ್ಯಂತ್ರನೋ ಮತ್ತೊಂದೋ ಇನ್ನೊಂದೋ ತಾವು ಮಾಡಿದ ತಪ್ಪಿಗೋ ಗೊತ್ತಿಲ್ಲ, ಬಟ್ ಅಲ್ಲಿ ದಿನ ಕಳಿಬೇಕಾಯ್ತು ರೇವಣ್ಣ ಅವರು. ಅದಾದ ನಂತರ ರೇವಣ್ಣ ಅವರು ಹೊಳೆನರಸೀಪುರದ ಮನೆಗೆ ಬರಲಿಲ್ಲ. ಈ ಪ್ರಕರಣಗಳು, ಈ ಪ್ರಹಸನಗಳೆಲ್ಲ ನಡೆದ ನಂತರ ರೇವಣ್ಣ ಅವರು ಆ ಮನೆಗೆ ಬರಲಿಲ್ಲ. ಸೊ ರೇವಣ್ಣ ಅವರು ಒಂದು ತೀರಾ, ಪ್ರಜ್ವಲ್ ಒಂದು ತೀರಾ. ನೆನ್ನೆ ಅಷ್ಟೇ ನಾನು ಕೇಳ್ತಾ ಇದ್ದೆ ಪತ್ರಿಕಾಗೋಷ್ಠಿಯಲ್ಲಿ, ಪ್ರಜ್ವಲ್ ಏನಾರು ಸಂಪರ್ಕಕ್ಕಿದ್ದಾರಾ ಅಂದಾಗ ಅವ್ರಿಲ್ಲ, ನನಗೆ ಪ್ರಜ್ವಲ್ ಬಗ್ಗೆ ಮಾಹಿತಿ ಇಲ್ಲ ಅಂತ. ಇನ್ನು ಭವಾನಿ ರೇವಣ್ಣ ಅವರು ವಿಚಾರಕ್ಕೆ ಬಂದೋಣ. ಭವಾನಿ ರೇವಣ್ಣ ಅವರು ತಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ತಮ್ಮ ಪತಿ, ಪುತ್ರರು ಇವರೆಲ್ಲರ ರಾಜಕೀಯವನ್ನ ನೋಡ್ಕೊಳ್ಳೋದು, ಅವರ ಡೈಲಿ ಲೈಫ್ನ ನೋಡ್ಕೊಳ್ಳೋದು. ಒಮ್ಮೆ ಯಾವತ್ತೋ ಇಂಟರ್ವ್ಯೂಗೆ ಹೋದಾಗ ಹೇಳ್ತಾ ಇದ್ರು ಭವಾನಿ ರೇವಣ್ಣ ಅವರು, ಚುನಾವಣೆ ಸಂದರ್ಭದಲ್ಲಿ ಸರಿಯಾಗಿ ಊಟ ಮಾಡಲ್ಲ, ಅವರು ಕೇರ್ ತಗೊಳ್ಳೋದಿಲ್ಲ. ಅವ್ರಿಗೆ ಜನ ಅಂತ ಅಂದ್ರೆ ಜನರನ್ನ ಮಾತಾಡ್ಸಕ್ ಹಂಗೆ ಹೋಗ್ಬಿಡ್ತಾರೆ, ನಾನೇ ಕೇರ್ ತಗೊಬೇಕು ಅಂತ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು. ಹಿಂಗೆಲ್ಲ ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂಗೆ ಹೋದಾಗ ನಾವು ನೋಡಿದ್ವಿ. ಸೊ ಅವರು ಯಾವ ತರ ಕೇರ್ ಮಾಡ್ತಾರೆ ಅವರ ಮನೆಯವರು ಮತ್ತೆ ಅವ್ರ ಮಕ್ಕಳನ್ನ ಅಂತಂದ್ರೆ ಭವಾನಿ ರೇವಣ್ಣ ಅವರು, ನಾವು ನೋಡ್ದಂಗೆ ಹೇಳ್ತಾ ಇದ್ದೀನಿ. ನಾನು ಯಾವುದೋ ಇಂಟರ್ವ್ಯೂಗೆ ಹೋದಾಗ ನಾವು ಕಣ್ಣಾರೆ ನೋಡಿದ್ದದು. ಸೊ ಅವ್ರನ್ನ ಫೋನ್ ಮಾಡಿ ನೀವು ಟ್ಯಾಬ್ಲೆಟ್ಸ್ ತಗೊಂಡ್ರು ಅನ್ನೋದು, ಊಟ ಮಾಡೋದು ಅನ್ನೋ ಈ ತರ ಕೇರ್ ಮಾಡ್ತಾ ಇದ್ದವರು ಭವಾನಿ ರೇವಣ್ಣ ಅವರು. ಬಟ್ 22 ದಿನಗಳಲ್ಲಿ ಯಾವಾಗ ರೇವಣ್ಣ ಅವರು ಬಂಧನವಾಯಿತು, SIT ವಶಕ್ಕೆ ಹೋದ್ರು, ಪರಪ್ಪನ ಅಗ್ರಹಾರಕ್ಕೆ ಹೋದ್ರು, ಇಷ್ಟೆಲ್ಲ ಆದ 22 ದಿನಗಳಲ್ಲಿ ಈ ಕ್ಷಣದವರೆಗೂ ಭವಾನಿ ರೇವಣ್ಣ ಅವರು ರೇವಣ್ಣ ಅವ್ರನ್ನ ಭೇಟಿ ಆಗಿಲ್ಲ ಅಂತಕ್ಕಂಥದ್ದು. ನಿಮಗೆ ಗೊತ್ತಾ, ನೀವು 24 ಗಂಟೆ ಅವ್ರ ಹಿಂದೆ ಹೋಗ್ಬಿಟ್ಟಿದ್ದೀರಾ, ನೋಡಿದ್ದೀರಾ ನೀವು ಅಂತ ಅಂದ್ರೆ ಬಹುತೇಕ 99% ಇವತ್ತು ರೇವಣ್ಣ ಅವ್ರು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋ ಟ್ರ್ಯಾಕ್ ಆಗ್ತಾ ಇದೆ. ಮೀಡಿಯಾದವ್ರು ಟ್ರ್ಯಾಕ್ ಮಾಡ್ತಾರೆ, SIT ಅವ್ರು ಟ್ರ್ಯಾಕ್ ಮಾಡ್ತಾರೋ ಇಲ್ವೋ, ನಮ್ಮ ಮೀಡಿಯಾದವ್ರು ಟ್ರ್ಯಾಕ್ ಮಾಡ್ತಾ ಇದಾರೆ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾವ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗ್ತಾರೆ, ಎಲ್ಲರೂ ಮಾತಾಡಕ್ ಸಿಕ್ಬಿಡ್ತಾರಾ, ಏನಾದ್ರು ಮಾತಾಡಬಹುದಾ, ಹಿಂಗೆ ಒಂದಿಷ್ಟು ಅವ್ರ ಹತ್ರ ಮಾಹಿತಿ ತಗೊಬಹುದಾ ಅನ್ನೋ ಕಾರಣಕ್ಕೆ ಅವ್ರ ಹಿಂದೆ ಸುತ್ತಮುತ್ತ. ಅವ್ರು ದೇವೇಗೌಡರು ಮನೆಗೆ ಹೋದ್ರೆ ಅವ್ರ ಮನೆ ಮುಂದೆ ಕ್ಯಾಮ್ರಾಗಳು, ಕುಮಾರಸ್ವಾಮಿ ಅವ್ರ ಮನೆಗೆ ಹೋದ್ರೆ ಅವ್ರ ಮುಂದೆ ಕ್ಯಾಮ್ರಾಗಳು, ಅವ್ರ ಕಾರ್ಗಳು ಫಾಲೋ ಮಾಡೋದು. ಸೊ ಹಂಗೆ ಟ್ರ್ಯಾಕ್ ಆಗ್ತಾ ಇರೋದ್ರಿಂದ ಈ ಕ್ಷಣದವರೆಗೂ, ಈ ಪ್ರಹಸನ ಶುರುವಾದ ಡೇ 1 ಇಂದ ಇವತ್ತಿನವರೆಗೂ ಭವಾನಿ ರೇವಣ್ಣ ಅವರಾಗ್ಲಿ, ರೇವಣ್ಣ ಅವರು ಆಗಿ ಭೇಟಿಯಾಗಿಲ್ಲ. ಅಂದ್ರೆ ಇಷ್ಟು ಬಾಂಡಿಂಗ್ ಇದ್ದಂತಹ ಕುಟುಂಬ. ಭವಾನಿ ರೇವಣ್ಣ ಅವರಿಗೆ SIT ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಈಗಾಗಲೇ 2 ನೋಟಿಸ್ ಅನ್ನು ಕೊಟ್ಟಿದೆ. ಅವರ ಕಾರ್ ಚಾಲಕನಿಗೆ 3 ನೋಟಿಸ್ ಕೊಟ್ಟು ಆತ ಹಾಜರಾಗಿಲ್ಲ ಅಂತ ಸಮನ್ಸನ್ನೇ ಜಾರಿ ಮಾಡಿಬಿಟ್ಟಿದೆ ಭವಾನಿ ರೇವಣ್ಣ ಅವರ ಕಾರ್ ಡ್ರೈವರ್ಗೆ. ಭವಾನಿ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಭವಾನಿ ರೇವಣ್ಣ ಅವರು ತಲೆಮರೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಭವಾನಿ ರೇವಣ್ಣ ಅವರು ಕೂಡ ಈ ಕ್ಷಣದವರೆಗೂ ಒಂದು ಸ್ಟಾರ್ಟಿಂಗ್ 2 ದಿನ 3 ದಿವಸ ಹೊಳೆನರಸೀಪುರದ ಮನೆಯಲ್ಲೇ ಇದ್ದಂತ ಭವಾನಿ ರೇವಣ್ಣ ಅವರು ಅದಾದ ನಂತರ ಎಲ್ಲಿ ಹೋದರು, ಎಲ್ಲಿದ್ದಾರೆ, ಯಾವ ಮಾಹಿತಿ ಯಾರೊಬ್ಬರಿಗೂ ಗೊತ್ತಿಲ್ಲ. ಹೊಳೆನರಸೀಪುರದ ಮನೆಯಲ್ಲಿ ಮಾತ್ರ ಇಲ್ಲ, ಸಂಪರ್ಕಕ್ಕೂ ಬಂದಿಲ್ಲ. ಇದಾದ ಮೇಲೆ ಸೂರಜ್ ರೇವಣ್ಣ MLC ಅಂತೆ ಅವರು ಅಷ್ಟೇ ಪ್ರಜ್ವಲ್ ರೇವಣ್ಣ ಅವ್ರ ತರಾನೇ 5 ವರ್ಷ ಪ್ರಜ್ವಲ್ ರೇವಣ್ಣ ಅವ್ರ ಸಂಸದರಾದಾಗ ಹಾಸನ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ಳಿಲ್ವಲ್ಲ, ಇವರು ಸೇಮ್ ಅದೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಈ ಕ್ಷಣದವರೆಗೂ ಹಾಸನ ನೋಡಲ್ ತಾಲೂಕಾಗಿ ಬೇರೆ ತಗೊಂಡ್ಬಿಟ್ಟಿದ್ದಾರೆ ಇವರು MLC ಆದ್ಮೇಲೆ. ಈ ಕ್ಷಣದವರೆಗೂ ಆನ್ ರೆಕಾರ್ಡ್, ಆನ್ ಡಾಕ್ಯುಮೆಂಟ್, ಆನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಇವತ್ತವರೆಗೂ ಯಾವುದೇ ಸಭೆ ಸಮಾರಂಭ ಹಾಸನ ತಾಲೂಕಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವರನ್ನ ನಾವು ನೋಡಲೇ ಇಲ್ಲ, ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರೊಂದು ಯಾವುದೋ ತೋಟ ಇದೆ ಹೊಳೆನರಸೀಪುರದ ಬಾರ್ಡರ್ ಅಲ್ಲಿ, ದಂಡಿಗ್ನಲ್ಲಿ ಇಲ್ಲ ಸಮಥಿಂಗ್ ಅನ್ಸುತ್ತೆ, ಅದೊಂದು ತೋಟದ ಮನೇಲಿ ಇರ್ತಾರೆ. ಯಾವ್ದಾರು ಫೈಲಿಗೆ ಸೈನ್ ಆಗ್ಬೇಕು, ಮತ್ತೊಂದು ಆಗ್ಬೇಕು ಅಂದ್ರೆ ಅಧಿಕಾರಿಗಳು ತೋಟಕ್ಕೆ ಹೋಗ್ಬೇಕು, ಇವ್ರು ಬರಕ್ಕಲ್ಲ ತೋಟ ಬಿಟ್ಟು ಹೊರಗಡೆಗೆ. ಅಂಡ್ ನಮಗಿರುವ ಮಾಹಿತಿ, ಹೊಳೆನರಸೀಪುರದ ಜನ ಹೇಳುವ ಮಾಹಿತಿ ಪ್ರಕಾರ ಈ ಪ್ರಕರಣ ನಡೆಯೋಕ್ಕಿಂತ ಮುಂಚಿನಿಂದಲೂ ಕೂಡ ಸೂರಜ್ ರೇವಣ್ಣ ಅವರು ಕುಟುಂಬದಿಂದ ದೂರ ಆಗಿದ್ರು, ಸಪರೇಟ್ ಆಗಿದ್ರು ಅಂತಕ್ಕಂಥ ಒಂದಿಷ್ಟು ಮಾಹಿತಿಗಳು ಹೇಳ್ತಾರೆ ಆ ಭಾಗದಲ್ಲಿ. ಅಂಡ್ ಅಂತೆಯೇ ಸೂರಜ್ ರೇವಣ್ಣ ಅವರು ಕೂಡ ಈ ಕುಟುಂಬದ ಜೊತೆ ಅಂದ್ರೆ ರೇವಣ್ಣ ಅವ್ರ ಕುಟುಂಬದ ಜೊತೆ ಕಾಣಿಸ್ಕೊಳ್ಳೋದು ಬಹಳ ಕಡಿಮೆ ಆಗಿತ್ತು ಈ ಪ್ರಕರಣದ ಹಿಂದಿಂದಲೂ ಕೂಡ. ನಾವು
ನಿಮಗೆ ಭಾಳ ಎಕ್ಸಾಂಪಲ್ ಬೇಡ, ನಾನು ತುಂಬ ಹಿಂದಕ್ಕೆ ಹೋಗೋದು ಬೇಡ. ಮೊನ್ನೆ ನಡೀತಲ್ಲ ಚುನಾವಣೆ, ಲೋಕಸಭಾ ಚುನಾವಣೆ ನಡೀತಲ್ಲ, ಪ್ರಜ್ವಲ್ ರೇವಣ್ಣ ಅವರು NDA ಅಭ್ಯರ್ಥಿ ಆಗಿದ್ರಲ್ಲ, ಆ ಚುನಾವಣೆಯಲ್ಲಿ ನಾವು ಪ್ರತಿ ಚುನಾವಣೆ ಆದರೂ ಹರದನಹಳ್ಳಿಯಲ್ಲಿ ಇವರ ಮನೆ, ಅದು ಹರದನಹಳ್ಳಿಯಲ್ಲಿದೆ, ಅಲ್ಲಿ ಪೂಜೆ ಮಾಡಿ ಇವರೆಲ್ಲ ಒಂದೇ ಕಡೆ ಹೋಗಿ ಮತ ಹಾಕ್ತಾರೆ. ಪಡುಲಿಪ್ಪೆ, ಐ ಥಿಂಕ್ ಸೊ, ಇಫ್ ಐ ಆಮ್ ನಾಟ್ ರಾಂಗ್, ಪಡುಲಿಪ್ಪೆಯಲ್ಲಿ ಮತ ಹಾಕ್ತಾರೆ. ಆ ಸಂದರ್ಭದಲ್ಲಿ ನಾವು ಸದಾ ನೀವೊಂದು ಫ್ರೇಮಿಂಗ್ ಅನ್ನ ನೋಡಿರ್ತೀರಿ. ಆ ಫ್ರೇಮಿಂಗ್ ಅಲ್ಲಿ ರೇವಣ್ಣ ಅವರು, ಭವಾನಿ ರೇವಣ್ಣ ಅವರು, ಪ್ರಜ್ವಲ್, ಸೂರಜ್ ಒಟ್ಟಿಗೆ ನಿಂತ್ಕೊಂಡು ಮತ ಹಾಕಿ ಹೊರಬಂದು ಫೋಟೋಗೆ ಪೋಸ್ ಕೊಡ್ತಾ ಇದ್ರು. ಇದುವರೆಗೂ ನಾನು ನೋಡಿದ ಎಲ್ಲಾ ಚುನಾವಣೆಗಳಲ್ಲೂ ಇದೇ ರೀತಿ ಫೋಟೋ ಪೋಸಿಂಗ್ ಕೊಡ್ತಾ ಇದ್ರು. ಬಟ್ ಈ ಸಲ ಹಂಗಾಗ್ಲಿಲ್ಲ. ಈ ಸಲ ಚುನಾವಣೆಯಲ್ಲಿ ಹಂಗೆ ನಡೀಲಿಲ್ಲ. ಪ್ರಜ್ವಲ್ ರೇವಣ್ಣ ಒಬ್ಬರೇ ಪೂಜೆ ಮಾಡ್ಕೊಂಡು ಮೀಡಿಯಾ ಅಟೆನ್ಷನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಒಬ್ಬರೇ ಹೋಗಿ ಓಟ್ನು ಒಬ್ಬರೇ ಹಾಕಿ ಓಡ್ ಬಂದ್ಬಿಟ್ರು, ಯಾರಿಗೂ ಗೊತ್ತಾಗದಂಗೆ. ರೇವಣ್ಣ ಅವರು, ಭವಾನಿ ರೇವಣ್ಣ ಅವರು ಸಪ್ರೇಟ್ ಆಗಿ ಹೋಗಿ ಓಟ್ ಹಾಕಿ ಬಂದ್ರು. ಸೂರಜ್ ರೇವಣ್ಣ ಅದಾದ್ಮೇಲೆ ಅವ್ರು ಸಪ್ರೇಟ್ ಆಗಿ ಬಂದು ಓಟ್ ಹಾಕೋದ್ರು. ಇಲ್ಲೇ ಫ್ಯಾಮಿಲಿ ಒಂದು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಯಾವಾಗ ಈ ಪ್ರಕರಣ ಹೊರಗೆ ಬಂದು ಇಡೀ ದೇಶ, ರಾಜ್ಯ, ಹೊರ ರಾಜ್ಯಗಳಲ್ಲಿ ಗೊಜ್ಜೆ ರಾಡಿಯನ್ನ ಮಾಡಿ ಹಾಕ್ಬಿಡ್ದೋ, ಇದಾದ್ಮೇಲೆ ಈ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಕೊನೆ ಪಕ್ಷ ರೇವಣ್ಣ ಅವರಿಗೆ ನಾವು ಅನ್ಕೊಬಹುದು, ರೇವಣ್ಣ ಅವರು ಇವತ್ತು ಸಭೆ ಸಮಾರಂಭಗಳಲ್ಲಿ 2 ದಿವಸದಿಂದ ಭಾಗಿಯಾಗ್ತಾ ಇದಾರೆ, ಅಲ್ಲೆಲ್ಲ ಹೋಗಿ ಮಾತಾಡ್ತಾ ಇದಾರೆ, ಮೀಡಿಯಾ ಮುಂದೆ ಯಾರು ಆತಂಕಕ್ಕೆ ಒಳಗಾಗಬೇಡಿ, ಯಾರು ಧೃತಿಗೆಡಬೇಡಿ, ನಾನು ದೇವ್ರು ನಮ್ಮ ಜೊತೆ ಇದ್ದಾನೆ, ಕಾನೂನಿಗೆ ನಾನು ಗೌರವ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೋದು. ಬಟ್ ಯಾವುದೇ ವ್ಯಕ್ತಿ ಆಗಿದ್ದು, ಎಂಥ ಕಲ್ಲು ಮನಸ್ಸಿನವರಾಗಿ, ಎಂಥ ಧೀರ ಶೂರ ಯಾರೇ ಆಗಿರಲಿ, ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಒಬ್ಬರೇ ಕೂತಿದ್ದ ಸಂದರ್ಭದಲ್ಲಿ, ತಮ್ಮ ರಾಜಕೀಯ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ, 5-6 ಬಾರಿ ಶಾಸಕರಾದವರು ಈ ಸ್ಥಿತಿಗೆ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗಿರ್ತಾರೆ, ಮಾನಸಿಕವಾಗಿ ಕುಗ್ತಾರೆ. ಬಟ್ ರೇವಣ್ಣ ಅವರಿಗೆ ಅವರ ಸ್ವಂತ ಕುಟುಂಬದಿಂದಲೇ ನೈತಿಕವಾಗಿ, ಬಾಹ್ಯವಾಗಿ ಧೈರ್ಯ ತುಂಬೋ ಕೆಲಸ ಆಗಲಿ, ಬೆಂಬಲ ಕೊಡೋ ಕೆಲಸವನ್ನ ಯಾರೊಬ್ರು ಮಾಡ್ತಾ ಇಲ್ಲ. ಹೊಳೆನರಸೀಪುರದಲ್ಲಿ ಇದ್ದರೂ ಕೂಡ ರೇವಣ್ಣ ಅವರು ಒಬ್ಬೊಂಟಿಯಾಗಿ ಬಿಟ್ಟಿದ್ದಾರೆ. ಕಾಣಿಸ್ತಾ ಇದೆ, 2 ದಿವಸದಿಂದ ಕಾಣಿಸ್ತಾ ಇದೆ. ಎಲ್ಲಿ ಹೋದ್ರು ಒಂದು ಪವರ್ ಸೆಂಟರ್ ಹೊಳೆನರಸೀಪುರದ ಮನೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಆ ಮನೆಯಲ್ಲಿ ಶಾಸಕರು, ಮಾಜಿ ಸಚಿವರು, ರೇವಣ್ಣ ಅವರು ಒಂದು ಕಡೆ, ಸಂಸದರು, ಇನ್ನು ಸಂಸದರೇ ಅವರು, ರಿಸಲ್ಟ್ ಬರೋವರೆಗೂ ಸಂಸದರೇ, ಆಮೇಲೆ ಗೆಲ್ತಾರೋ ಬಿಡ್ತಾರೋ ಅದೇನೋ ಮಾಡ್ಕೊಳ್ತಾರೋ ಅದು ಆಮೇಲೆ ನೋಡೋಣ, ದೇಶದಿಂದ ಆಗ್ಲಾರು ಕದ್ದೋಗಿರೋರು ವಾಪಸ್ ಬರ್ತಾರೋ ಸೆಕೆಂಡ್ರಿ. ಬಟ್ ರಿಸಲ್ಟ್ ಬರೋವರೆಗೂ ಸಂಸದರೇ. ಒಂದು ಕಡೆ ಮಾಜಿ ಸಚಿವರು, ಶಾಸಕರು, ಮತ್ತೊಂದು ಕಡೆ ಸಂಸದರು, ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು, ಮತ್ತೊಂದು ಕಡೆ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು. ಇಡೀ ಕುಟುಂಬದಲ್ಲಿ ಒಂದು ಜಿಲ್ಲೆಗೆ ಏನೇನು ಹುದ್ದೆಗಳು ಅಂತ ಇರಬಹುದೋ ಅಷ್ಟೂ ಹುದ್ದೆಗಳನ್ನ ಹೊಂದಿದ್ದಂತಹ ಮನೆ ಅದು ಇವತ್ತು ಹಿಂಗಾಗೋಗ್ಬಿಟ್ಟಿದೆ. ಇವತ್ತು ಈ ಸ್ಥಿತಿಗೆ ಬಂದು ಹೋಗ್ಬಿಟ್ಟಿದೆ. ಕಾರಣ ಅದೊಂದು ಪುಟ್ಟ ಪೆನ್ ಡ್ರೈವ್, ಚಿಕ್ಕ ಪೆನ್ ಡ್ರೈವ್. ಬಟ್ ಅದರೊಳಗಡೆ ಇರೋದು ಬಹಳ ದೊಡ್ಡ ವಿಷಯ ಬಿಡಿ. ಅದೊಂದು ಚಿಕ್ಕ ಪೆನ್ ಡ್ರೈವ್. ಪ್ರಜ್ವಲ್ ರೇವಣ್ಣ ಅವರು ಮಾಡಿಕೊಂಡಿದ್ದಾರೆನ್ನಲಾಗುವ ಸ್ವಯಂಕೃತ ಅಪರಾಧ ಇವತ್ತು ಅದೊಂದು ದೊಡ್ಡ ಮನೆಯ, ದೊಡ್ಡ ಕುಟುಂಬವನ್ನ ಛಿದ್ರಗೊಳಿಸಿ ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ. ಮೇಲ್ನೋಟಕ್ಕೂ ಕೂಡ ಇದನ್ನ ಸಾಕ್ಷೀಕರಿಸ್ತಾ ಇದೆ. ಈ ಕ್ಷಣದವರೆಗೂ ಕಳೆದ 22 ದಿನಗಳಿಂದ ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಪರಸ್ಪರ ಭೇಟಿಯಾಗಿಲ್ಲ, ಮಾತನಾಡಿಲ್ಲ. ಇದಕ್ಕೆ ಏನು ಕಾರಣ, ಇಂಟರ್ನಲ್ಲಿ ಏನು ಗಲಾಟೆ ಆಗಿರಬಹುದು, ಏನು ಡಿಫ್ರೆನ್ಸ್ ಬಂದಿದೆ, ಇವೆಲ್ಲವೂ ಗೊತ್ತಿಲ್ಲ. ಪ್ರಾರಂಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮ ಕುಟುಂಬವೇ ಬೇಡ, ರೇವಣ್ಣ ಅವರ ಕುಟುಂಬವೇ ಬೇರೆ ಅಂತ. ಅದಾದ್ಮೇಲೆ ರೇವಣ್ಣ ಅವ್ರ ಜೊತೆ ಅವ್ರು ನಿಂತರು. ಅಲ್ಲಿ ಮೀಡಿಯಾ ಮುಂದೆ ಕ್ಷಣಕ್ಕೊಂದು, ದಿನಕ್ಕೊಂದು ಏನೇನು ಮಾತಾಡಬೇಕು ಅವೆಲ್ಲವನ್ನ ಮಾತಾಡಿದ್ರು. ದೇವೇಗೌಡರು ಹೊರಗೆ ಬಂದು ಪ್ರಥಮ ಬಾರಿಗೆ ತಮ್ಮ ಮೌನವನ್ನ ಮುರಿದ್ರು. ನನಗೆ ಈ ಕ್ಷಣದವರೆಗೂ ಈ ವಿಚಾರದಲ್ಲಿ ದೇವೇಗೌಡರನ್ನ ನಾನು ಕರ್ಕೊಂಬರಕ್ಕೆ ನಾನು ರೆಡಿ ಇಲ್ಲ. ಅದು ಅವ್ರ ವಿಷಯವನ್ನು ನಾವಿಲ್ಲಿ ತರಬಾರ್ದು. ಬಟ್ ಸ್ಟಿಲ್ ದೇವೇಗೌಡರು ಕೂಡ ಹೊರಗೆ ಬಂದು ಮೊದಲ ಬಾರಿಗೆ ಮೌನವನ್ನ ಮುರಿದು ಈ ಬಗ್ಗೆ ಮಾತನಾಡಿದ್ರು. ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಏನಾದ್ರು ಶಿಕ್ಷೆ ತಗೊಳ್ಳಿ, ಕಾನೂನು ಕ್ರಮವಾಗಿ ನಾನು ಅದಕ್ಕೆ ತಮ್ಮ ತಕರಾರಿಲ್ಲ. ಬಟ್ ರೇವಣ್ಣ ವಿಚಾರದಲ್ಲಿ ರಾಜಕೀಯ ಯಾರ್ಯಾರು ಮಾಡ್ತಾ ಇದ್ದಾರೆ ನನಗೆ ಗೊತ್ತು, ನಾನು ಇದನ್ನ ಚುನಾವಣೆ ರಿಸಲ್ಟ್ ಬಂದ ನಂತರ ಮಾತಾಡ್ತೀನಿ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಫೈನ್. ಬಟ್ ರಾಜಕೀಯ ಇತಿಹಾಸದಲ್ಲಿ ಅಥವಾ ಹೊಳೆನರಸೀಪುರದ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಹೊಸ ಅಧ್ಯಾಯ ಪ್ರಾರಂಭವಾಗುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇದನ್ನ ಯಾವ ರೀತಿ ಇವೆಲ್ಲವನ್ನ, ಈ ತಮ್ಮ ಮೇಲಿರ್ತಕ್ಕಂಥ ಆರೋಪಗಳು, ತಮ್ಮ ಕುಟುಂಬದ ಮೇಲೆ ಬಂದಿರತಕ್ಕಂಥ ಆರೋಪಗಳು, ತಮ್ಮ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಬಿರುಕು, ಇವೆಲ್ಲ ಡಿಫ್ರೆನ್ಸ್ಗಳನ್ನ ಒದ್ದು ಇವೆಲ್ಲವನ್ನ ತುಳಿದು ಮೇಲೆ ಬಂದು
ಹೆಂಗೆ ಮತ್ತೆ ರೇವಣ್ಣ ಅವರು ಸ್ಟುಡ್ ಬ್ಯಾಕ್ ಆಗ್ತಾರೆ, ಜಿಲ್ಲೆಯಲ್ಲಿ ತಮ್ಮ ಪಾರುಪತ್ಯವನ್ನ ಮತ್ತೆ ಹೆಂಗೆ ಮುಂದುವರಿಸ್ತಾರೆ ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.